ಸ್ಮಶಾನವಾಸಿನಿ ದೇವಿ ಮಂತ್ರಸಿದ್ಧಿ ವಿಧಾನ. ಉನ್ಮತ್ತ ಭೈರವಿ ಕೇಳಿದಳು, ಹೇ ಭಗವಂತ, ಹೇ ದೇವಾತಿದೇವೇಶ, ನೀನು ದೇವ ದಾನವರಿಗೂ ಕೂಡ ಭಯಂಕರನಾಗಿರುವೆ. ಒಂದು ವೇಳೆ ನೀನು ನನ್ನ ಮೇಲೆ ಪ್ರಸನ್ನವಾಗಿದ್ದರೆ ನನಗೆ ಸ್ಮಶಾನವಾಸಿನಿಯ ಸಿದ್ಧಿಯ ನಿಮಿತ್ತ ಮಂತ್ರೋಪದೇಶ ಮಾಡುವ ಕೃಪೆ ಮಾಡು. ಭೈರವ ಉವಾಚ. ನಾನು ಕ್ರೋಧಭೂಪತಿಗೆ ನಮಸ್ಕರಿಸಿ ನಿಸ್ಸಹಾಯಕ ಮನುಷ್ಯರ ಹಿತಾರ್ಥ ಸ್ಮಶಾನವಾಸಿನಿ ಮಂತ್ರದ ನಿರೂಪಣೆ ಮಾಡುತ್ತಿರುವೆ. ಭೂತನಿಯ ಆಹ್ವಾನ ಮಂತ್ರ ಹೀಗಿದೆ. ಓಂ ಹ್ರೀಂ ಓಂ 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 ಹ್ರೀಂ ಪಟ್ ಪಟ್ ಸರ್ವಭೂತಿನೀನಾಂ ಭಗವತೋ ವಜ್ರಧರಸ್ಯ ಸಂಯಮನಪಾಲಾಯ ಹನ ಹನ ವದ ವದ ಅಕ್ರಮ ಅಕ್ರಮ ಭೋ ಭೋ ರಾತ್ರೋ ಸ್ಮಶಾನವಾಸಿನಿ ಅಗಚ್ಚ ಶ್ರೀಂ ಗ್ರಂ ಹೂಂ ಪಟ್. ಸ್ಮಶಾನವಾಸಿನಿಯ ಕಾಲ ಸಂಯುಕ್ತಕ ಮಂತ್ರ ಹೀಗಿದೆ. ಓಂ ಜ್ವಲ ಜ್ವಲ ವಿದೂನ ಚಲ ಚಲ ಚಾಲಾಯ ಚಾಲಾಯ ಪ್ರವಿಶ ಜ್ವಲ ಜ್ವಲ ತಿಷ್ಠ ತಿಷ್ಠ ಸಂಯಮನಪಾಲಾಯ ಭೂಂ ಭೂಂ ರಾತ್ರೋ ಸ್ಮಶಾನವಾಸಿನಿ ಹೂಂ ಪಟ್ ಸ್ವಹ. ಸರ್ವಸಿದ್ಧಿ ಪ್ರದಾಯಕ ಮಂತ್ರ ಈ ಕೆಳಗಿನಂತಿದೆ. ಓಂ ಚಲ ಚಲ ಷಟ್ ಷಟ್ ಮಹಾಭೂತಾನಿ ಸಾದಾಯ ಕುಲೆ ಪ್ರಿಯೇ ಸ್ಫುರ ಸ್ಫುರ ವಿಶುರ ವಿಸುರ ಕಟ್ ಕಟ್ ಪ್ರತಿಹತ್ ಜಯ ಜಯ ವಿಜಯ ವಿಜಯ ತರ್ಜ ತರ್ಜ ಹೂಂ ಹೂಂ ಪಟ್ ಪಟ್ ಪ್ರತ್ ಪ್ರತ್ ಓಂ ಸ್ವಾಹ. ಈ ಮುಂದೆ ವರ್ಣಿಸಲ್ಪಡುವ ಮಂತ್ರ ಸಿದ್ಧಿ ಪ್ರದಾತ ಆಗಿದೆ. ಈ ಮಂತ್ರದ ಮೂಲಕ ಘೋರಮುಖಿ ಮಂತ್ರ ಸಾಧನೆಯಲ್ಲಿ ಇಚ್ಛಿತ ಫಲದ ಪ್ರಾಪ್ತಿಯಾಗುತ್ತದೆ. ಈ ಘೋರಮುಖಿ ಸ್ಮಶಾನವಾಸಿನಿ ಸಾಧಕನ ಕೊಲೆ ಪ್ರತಿಹತ ಸಿದ್ಧಿದಾಯಕ. ಓಂ ಹ್ರೀಂ ಹ್ರೀಂ ನಮಃ ಸ್ವಾಹ. ಶತ್ರು ಸಂಹಾರಕ ಮಂತ್ರ ಹೀಗಿದೆ. ಓಂ ತರ್ಜನಿ ಮುಖಿ ಓಂ ಓಂ ವಿಶ್ವಚಿತಾಚಿತೆ ಸರ್ವ ಶತ್ರು ಭಯಂಕರಿ ಹನ ಹನ ದಹ ದಹ ಪಚ ಪಚ ಮಾರಾಯ ಮಾರಾಯ ಸಮಾಕಾರಶ್ಯ ಮೃತ್ಯುಕ್ಷಯಂಕರಿ ಸರ್ವನಾಗ ಪದಾದ ಯಕ್ಷ ಯಕ್ಷ ಅಟಾಟಹಾಸಿನಿ ಸರ್ವಭೂತೇಶ್ವರಿ ಓಂ ಹತ್ ಓಂ ಸ್ವಹ. ಈ ಕೆಳಗೆ ವರ್ಣಿತ ಕಮಲಲೋಚನಿ ಮಂತ್ರ ಆರಾಧಕರಿಗಾಗಿ ಸರ್ವಸಿದ್ಧಿ ಪ್ರದಾತ ಹೀಗಿದೆ. ಓಂ ಕಮಲಲೋಚನಿ ಮನುಷ್ಯವಸ್ತಲೆ ಸರ್ವದುಃಖ ವಿನಾಶಿನಿ ಸಾಧುಕನಾ ಕೊಲೆ ಪ್ರಿಯೇ ಜಯ ಜಯ ಹೂಂ ಹೂಂ ಪಟ್ ನಮಃ ಸ್ವಾಹ. ಈ ಮುಂದೆ ವರ್ಣಿಸಿರುವ ವಿಕಟ ಮಂತ್ರ ಈ ಚಿತ್ತಫಲ ಪ್ರದಾನಿಸುವಂಥದ್ದಾಗಿದೆ. ಓಂ ಯುಕಟಮುಖಿ ದುಷ್ಟಾಂಕರಾಲಿನಿ ಜ್ವಲ ಜ್ವಲ ಸರ್ವಯಕ್ಷ ಭಯಂಕರಿ ಧೀರ ಧೀರ ಗಚ್ಚ ಗಚ್ಚ ಭೂಂ ಭುಹು ಸ್ವ ಸಾಧಕ ಕಿಂ ಜ್ಞಾಪಸಿ ಹೂಂ. ಈ ಮುಂದೆ ಹೇಳಲ್ಪಡುವ ಮಂತ್ರ ಕರ್ಣಪಿಶಾಚಿನಿ ದೇವಿಯದು. ಓಂ ಧ್ರುವಿ ಕರ್ಣಪಿಶಾಚಿನಿ ಕುಟು ಕುಟು ಧೋನ ಧೋನ ಮಹಾಸುರ ಪೂಜಿತೆ ಬಿಂದ್ ಬಿಂದ್ ಮಹಾಕರ್ಣಪಿಶಾಚಿನಿ ಭೋಂ ಭೋಂ ಸಾಧಕ ಕಿಂಕರರೂಮಿ ಹ್ರೀಂ ಅಹ ಹೂಂ ಹೂಂ ಪಟ್ ಸ್ವಹ. ಸಾಧಕರಿಗಾಗಿ ಈ ಮಂತ್ರ ಸರ್ವಧ್ಯಾನ ಪ್ರದಾಯಕವಾಗಿದೆ. ಈ ಮಂತ್ರದ ಸಿದ್ಧಿಯಿಂದ ನಂತರ ದೇವಿಯ ಸಾಧಕನು ಕಿವಿಗಳಲ್ಲಿ ಭವಿಷ್ಯ ಸಕಲ ಘಟನೆಗಳನ್ನು ತಿಳಿಸುತ್ತಾಳೆ. ವಿದ್ಯಾತ್ಕರಾಳಿ ನಾಮದಿಂದ ತಿಳಿಯಲ್ಪಡುವ ಮಂತ್ರ ಹೀಗಿದೆ. ಓಂ ಧ್ರುವಿ ಧ್ರುವಿ ಸುರು ಸುರು ಕಟು ಕಟು ಸ್ತಂಭಾಯ ಸ್ತಂಭಾಯ ಚಾಲಾಯ ಚಾಲಾಯ ಮೋಹಾಯ ಮೋಹಾಯ ವಿದ್ಯಾತ್ಕರಾಣಿನಿ ಅತಿ ಭೂತಚರಸ್ಯೆ ಸಿದ್ಧಿದಾಯಕೆ ಓಂ ಪೇ ಭಯಂಕರಿ ಪಟ್ ಸ್ವಾಹ. ಈ ಮಂತ್ರದ ಸಾಧನೆಯಿಂದ ಸಮಸ್ತ ಇಚ್ಛೆಗಳು ಈಡೇರುತ್ತವೆ. ಸೌಮ್ಯಮುಖಿ ಮಂತ್ರ ಹೀಗಿದೆ. ಓಂ ಸೌಮ್ಯಮುಖಿ ಮಂತ್ರ ಹೀಗಿದೆ. ಓಂ ಸೌಮ್ಯಮುಖಿ ಆಕರ್ಷಾಯ ಆಕರ್ಷಾಯ ಸರ್ವಭೂತಾನಿನಾಂ ಜಯ ಜಯ ಭೂ ಭುಃ ಸಾಧಕ ತಿಷ್ಠ ತಿಷ್ಠ ಸಮಯನಪಾಲಾಯ ಸಾಧು ಸಾಧು ಭೂಂ ಭೂಂ ಕಿಂ ಜ್ಞಾಪಯಿಷಿ ಕಿಲಿ ಕಿಲಿ ಸ್ವಾಹ. ಈ ಮಂತ್ರದ ಸಾಧನೆಯಿಂದ ಸಕಲ ಫಲಗಳು ಪ್ರಾಪ್ತಿಯಾಗುತ್ತದೆ. ಈಗ ಇಲ್ಲಿ ಸ್ಮಶಾನವಾಸಿನಿ ಕರ್ಣಪಿಶಾಚಿನಿ ದೇವಿಯ ಮುದ್ರೆಗಳು ವರ್ಣನೆ ಮಾಡಲಾಗುತ್ತದೆ. ಅವುಗಳನ್ನು ಆಚರಿಸುವುದರಿಂದ ನಿಸ್ಸಂದೇಹವಾಗಿಯೂ ಸಿದ್ಧಿ ಪ್ರಾಪ್ತಿಯಾಗುತ್ತದೆ. 2 ಹಸ್ತಗಳ ಮುಷ್ಟಿಗಳನ್ನು ಬಿಗಿಸಿ 2 ಕನಿಷ್ಠಕ ಬೆರಳುಗಳನ್ನು ಪರಸ್ಪರ ಸಮಯೋಚಿತಗೊಳಿಸಬೇಕು. ತದನಂತರ 2 ತರ್ಜನಿ ಬೆರಳುಗಳನ್ನು ನೇರವಾಗಿ ವಿಸ್ತರಿಸಿಗೊಳಿಸಿ ಬಾಯಿಗೆ ಸ್ಪರ್ಶಿಸಿದರೆ ಇದು ದುಷ್ಟಾಕರಾಲಿನಿ ಮುದ್ರೆ ಎನಿಸುತ್ತದೆ. ಎಡಹಸ್ತದ ಮುಷ್ಟಿಯನ್ನು ಬಿಗಿಸಬೇಕು. ನಂತರ ಮಧ್ಯಮ ಹಾಗೂ ತರ್ಜನಿ ಬೆರಳುಗಳನ್ನು ವಿಸ್ತೃತಗೊಳಿಸಬೇಕು. ಇದೇ ಘೋರಮುಖಿ ಮುದ್ರೆ ಎನಿಸುತ್ತದೆ. 2 ಹಸ್ತಗಳ ಮುಷ್ಟಿಗಳನ್ನು ಬಿಗಿಸಿ 2
ಕನಿಷ್ಠಿಕಾ ಬೆರಳುಗಳನ್ನು ಸೇರಿಸಬೇಕು ಹಾಗೂ 2 ತರ್ಜನಿ ಬೆರಳುಗಳನ್ನು ನೇರವಾಗಿ ಚಾಚಿ ಬಾಯಿಗೆ ಸ್ಪರ್ಶಿಸಿಕೊಳ್ಳಬೇಕು. ಇದರಿಂದ ತರ್ಜನಿ ಮುದ್ರೆಯಾಗುತ್ತದೆ. ಈ ಮುದ್ರೆಗಳನ್ನು ಆಚರಿಸುವ ಸಾಧಕನು ಸಮಸ್ತ ಸಿದ್ಧಿಗಳನ್ನು ಹೊಂದಲು ಯಶಸ್ವಿಯಾಗುತ್ತಾನೆ. ಈ ಮೇಲೆ ಹೇಳಲ್ಪಟ್ಟ ತರ್ಜನಿ ಮುದ್ರೆಯಲ್ಲಿಯೂ 2 ಮಧ್ಯಮ ಬೆರಳುಗಳನ್ನು ಮಡಿಚಿ ಇರಿಸಬೇಕು ಹಾಗೂ ಅನಾಮಿಕ ಬೆರಳುಗಳನ್ನು ವಿಸ್ತಾರಗೊಳಿಸುವುದರಿಂದ ಕಮಲಲೋಚನ ಮುದ್ರೆ ಆಗುತ್ತದೆ. ಮೇಲೆ ಹೇಳಿದ ಕಮಲಲೋಚನಿ ಮುದ್ರೆಯ ಅವ್ಯವಸ್ಥೆಯಲ್ಲಿಯೇ ಅನಾಮಿಕ ಬೆರಳುಗಳನ್ನು ಮುಷ್ಟಿಯಿಂದ ಹೊರಗೆ ವಿಸ್ತರಿಸಬೇಕು ಹಾಗೂ ಇದೇ ಪ್ರಕಾರದ 2 ಕನಿಷ್ಠಾಕಾಗಳನ್ನು ಕೂಡ ವಿಸ್ತರಿಸಬೇಕು. ಇದಕ್ಕೆ ವಿಕಟಾಕ್ಷ್ಯ ಮುದ್ರೆ ಎನ್ನುತ್ತಾರೆ. ಬಲಹಸ್ತದ ಮುಷ್ಟಿಯನ್ನು ಬಿಗಿಸಿ ತರ್ಜನಿ ಬೆರಳನ್ನು ವಿಸ್ತಾರಗೊಳಿಸುವುದರಿಂದ ಅರುಂಧತಿ ಮುದ್ರೆ ಆಗುತ್ತದೆ. ಇದರಿಂದ ಸಕಲ ಸಿದ್ಧಿಗಳು ಹೊಂದಬಹುದು. ಮೇಲೆ ಹೇಳಲ್ಪಟ್ಟ ಅರುಂಧತಿ ಮುದ್ರೆಯಲ್ಲಿಯೇ ಒಂದು ವೇಳೆ ತರ್ಜನಿಯ ಸಹಾಯದಿಂದ ಮಧ್ಯಮ ಬೆರಳನ್ನು ಸೆಳೆದು ವಿಸ್ತಾರಗೊಳಿಸಿದರೆ ಅದಕ್ಕೆ ವಿದ್ಯುತ್ಕರಾಳಿನಿ ಮುದ್ರೆ ಎನ್ನುತ್ತಾರೆ. ಬಲಮುಷ್ಟಿಯನ್ನು ಬಿಗಿಸಿ ಕನಿಷ್ಠಿಕಾ ಬೆರಳುಗಳನ್ನು ವಿಸ್ತಾರಗೊಳಿಸುವುದರಿಂದ ಸೌಮ್ಯಮುಖಿ ಮುದ್ರೆ ಆಗುತ್ತದೆ. ಇದರ ಸಾಧನೆಯಿಂದ ಸಮಸ್ತ ಇಚ್ಛೆಗಳನ್ನು ಈಡೇರಿಸುತ್ತವೆ. ಪ್ರಸ್ತುತ ಇಲ್ಲಿ ಇದುವರೆಗೂ ವರ್ಣಿತ ಮಂತ್ರಗಳ ಪ್ರಯೋಗ ವಿಧಾನದ ವರ್ಣನೆ ಮಾಡಲಾಗುವುದು. ಅವುಗಳ ಸಾಧನೆಯಿಂದ ಸಮಸ್ತ ದೇವಿಯು ಸಾಧಕನ ಅಧೀನರಾಗುತ್ತಾರೆ. ಸಾಧಕನು ಪ್ರತಿಯೊಂದು ಮಂತ್ರದ ಸಿದ್ಧಿಗಾಗಿ ಸರ್ವಪ್ರಥಮ ಸ್ಮಶಾನ ಭೂಮಿಗೆ ಹೋಗಿ ತನ್ನ ಸಾಧ್ಯ ದೇವತೆ 8,000 ಮಂತ್ರ ಜಪ ಮಾಡಬೇಕು. ಪುನಃ ಅದೇ ಸ್ಮಶಾನದಲ್ಲಿ ಮೊಸರು, ತುಪ್ಪ, ಕಗ್ಗಲಿ, ಕದಿರಕೈರ ಮರದ ಕಾಷ್ಠ ಹಾಗೂ ಜೇನುತುಪ್ಪದ ಮಿಶ್ರಣದಿಂದ 8,000 ಆಹುತಿಗಳನ್ನು ಪ್ರದಾನಿಸಿ ಹವನ ಕಾರ್ಯ ಮಾಡಬೇಕು. ಅನುಷ್ಠಾನದ ಸಮಾಪ್ತಿಯ ನಂತರ ಸ್ಮಶಾನವಾಸಿನಿ ದೇವಿ ತನ್ನ ಸಾಧಕನ ಸಮ್ಮುಖ ಪ್ರಕಟಳಾಗಿ, ನಾನು ನಿನ್ನ ಯಾವ ಪ್ರಿಯವಾದ ಕಾರ್ಯ ಮಾಡಬೇಕು, ನಾನು ನಿನ್ನ ಮೇಲೆ ತುಂಬ ಪ್ರಸನ್ನಳಾಗಿದ್ದೇನೆ. ಆಗ ಸಾಧಕನು, ನೀನು ನನ್ನ ಸೇವಕಿಯಾಗಿರು ಎಂದು ಹೇಳಬೇಕು. ಆಗ ದೇವಿ ಸಾಧಕನಿಗೆ ಸುವರ್ಣದ ಮುದ್ರೆಗಳನ್ನು ಪ್ರದಾನಿಸುತ್ತಾಳೆ. ಸಾಧಕನು ದೇವಿಗೆ ಮದ್ಯ ಮೋಸಾದಿಗಳು ಬಲಿಯನ್ನು ಅರ್ಪಿಸಬೇಕು. ನಿರಂತರ 21 ದಿನಗಳ ಪರ್ಯಂತ ಈ ಪ್ರಕಾರ ಸಾಧನೆ ಮಾಡಿದಾಗ ಆಕೆ ಅಪ್ರತ್ಯಕ್ಷ ರೂಪದಿಂದ ಸಾಧಕನ ಕ್ಷೇತ್ರಾಕ್ರಮಣ ಮಾಡುತ್ತಾಳೆ. ಒಂದು ವೇಳೆ ಈ ಮೇಲೆ ವರ್ಣಿತ ಪೂರ್ಣ ಸಾಧನೆಯ ಸಾಧಕನಿಗೆ ಮಾಡುವುದು ಅಸಂಭವವಾದರೆ ಅವನು ಕೇವಲ ಸ್ಮಶಾನ ಭೂಮಿಗೆ ಹೋಗಿ 8,000 ಸಂಖ್ಯೆಯಷ್ಟು ಮಂತ್ರ ಜಪ ಮಾಡಬೇಕು. ಹೀಗೆ ಮಾಡುವುದರಿಂದ ಭೂತನಿಯು ತನ್ನ ಸಹಸ್ರ ಪಾರಿವಾರಿಕ ಸದಸ್ಯರೊಡನೆ ಆಗಮಿಸಿ ಸಾಧಕನಿಗೆ ನೀನು ಯಾವ ಇಚ್ಛೆಯನ್ನು ಸಿದ್ಧಗೊಳಿಸಲಿ ಎಂದು ಕೇಳುತ್ತಾಳೆ. ಆಗ ಸಾಧಕನು ಆಕೆಗೆ ಉತ್ತರಿಸುತ್ತಾನೆ, ನೀನು ನನ್ನ ಮನೆ ಸೇವಕಿಯಾಗಿ ನನ್ನ ಮನೆಯ ಸಕಲ ಕೆಲಸಗಳನ್ನು ಪೂರ್ಣಗೊಳಿಸು ಎಂದು ಹೇಳಬೇಕು. ಸ್ಮಶಾನ ಭೂಮಿಯಲ್ಲಿ ಆಸನದಲ್ಲಿ ಸ್ಥಿರವಾಗಿ ರಾತ್ರಿ ಕಾಲದಲ್ಲಿ 8,000 ಜಪ ಮಾಡಬೇಕು. ಭೂತನಿ ಪ್ರತ್ಯಕ್ಷಳಾದಾಗ ಆಕೆಗೆ ಮದಿರೆ ಮಾಂಸಾದಿಗಳನ್ನು ಪ್ರದಾನಿಸಿ ಅನ್ನದಿ ಪದಾರ್ಥ ಅರ್ಪಣೆ ಮಾಡಿದಾಗ ಆಕೆ ಪೂರ್ಣ ರೂಪದಿಂದ ತನ್ನ ಸಾಧಕನ ಕುರಿತು ಸಂತುಷ್ಟಳಾಗುತ್ತಾಳೆ. ಆಗ ಆಕೆ ತನ್ನ 1,000 ಪರಿಜನರೊಡನೆ ಆಗಮಿಸಿ ಸಾಧಕನಿಗೆ ವಸ್ತ್ರಾಭೂಷಣ ಹಾಗೂ ಸುವರ್ಣ ಮುದ್ರೆಗಳನ್ನು ಅರ್ಪಿಸುತ್ತಾಳೆ. 1,006 ಯೋಜನೆಗಳ ದೂರದಲ್ಲಿ ಸ್ಥಿತ ದಿವ್ಯಾಂಗಿನಿಯರನ್ನು ತಂದು ಆಕೆ ಸಾಧಕನಿಗೆ ಪ್ರದಾನಿಸುತ್ತಾಳೆ. ಆಕೆಯ ಜೀವನ ಪರ್ಯಂತ ಸಾಧಕನ ದಾಸತ್ವವನ್ನು ಸ್ವೀಕರಿಸುತ್ತಾಳೆ. ಇದು ಯೋಗ ಗುರುಗಳ ಹತ್ತಿರ ಹೋಗಿ ಸಾಧಿಸಬೇಕು.